ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿರೋಂತಹ ಕೆಲಸಗಳೆಲ್ಲವೂ ಕೂಡ ಸಕ್ಸಸ್ ಆಗಲಿ ಅಂತ ಅಂದ್ಬಿಟ್ಟು ಆಶಿಸ್ತೀನಿ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಇವಾಗ 12:30 ಆಗಿದೆ. ಸೊ ಹೊರಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂದ್ಬಿಟ್ಟು ರಾಮನಾಥ್ಪುರಕ್ಕೆ. ಸೊ ಈಗ ಹೊರಡಬೇಕು. ರೆಡಿಯಾಗಿದ್ದೀನಿ. ನಮ್ಮ ಮನೆಯವರು ಮತ್ತು ಪಾಪು ಹೊರಗಡೆ ಇದ್ದಾರೆ. ಸೊ ರೆಡಿಯಾಗಿದ್ದಾರೆ. ಇವಾಗ ಹೊರಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ ಇವತ್ತಿನ ದಿನ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ಇನ್ನೂ ಸೆಲೆಬ್ರೇಷನ್ ಏನೂ ಮಾಡಿಲ್ಲ, ಕೇಕ್ ಏನು ಕಟ್ ಮಾಡಿಲ್ಲ. ನೈಟ್ ಮಾಡೋಣ ಅಂದ್ಕೊಂಡ್ವಿ. ಸೊ ಪಾಪು ಮಲಗಿಬಿಟ್ಟಿದ್ದ. ಸೊ ಬೆಳಗ್ಗೆಯಿಂದ ಅದು ಇದು ಕೆಲಸ ಅಂದ್ಕೊಂಡಿದ್ದಾಯಿತು. ಸೊ ದೇವಸ್ಥಾನದಿಂದ ಪೂಜೆ ಮುಗಿಸ್ಕೊಬಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಹೊರಡೋಣ ಬನ್ನಿ. ಜಾಸ್ತಿ ಲೇಟ್ ಮಾಡೋದು ಬೇಡ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಬಂದ್ವಿ ರಾಮನಾಥ್ಪುರ. ಸೊ ಇದು ನಾವು ಇನ್ನೂ ದೇವಸ್ಥಾನದ ಹತ್ರ ತಲುಪಿರಲಿಲ್ಲ. ರೋಡಲ್ಲಿ ತೆಗೆದಿತ್ತು ನಾನು. ಯಪ್ಪ, ಏನು ಜನ ಇದ್ದರು ಅಂತೀರಾ! ಸಿಕ್ಕಾಪಟ್ಟೆ ಜನ ಇದ್ದರು. ಇನ್ನೂ ಸಂಜೆ ಆದರೂ ಕೂಡ ಕಡಿಮೆ ಅಂತೂ ಆಗೇ ಇರಲಿಲ್ಲ. ತುಂಬ ಜನ ಇದ್ದರು. ಅದು ನೋಡ್ಬಿಟ್ಟೆ ಅಂದ್ಕೊಂಡ್ವಿ ಹೆಂಗೆ ಹೋಗೋದು ಇವತ್ತು ದೇವಸ್ಥಾನಗಳಿಗೆ. ನಿಜವಾಗ್ಲೂ ಹೋಗಿ ಪೂಜೆ ಮಾಡಿಸ್ತೀವ ಅಂತ ಅಂದ್ಕೊಂಡೇ ಹೋದ್ವಿ. ಸೊ ನಾವೇನು ಹೊಳೆ ಹತ್ರ ಏನು ಸ್ನಾನ ಮಾಡೋಕ್ಕೇನು ಹೋಗಲಿಲ್ಲ. ಜಸ್ಟ್ ಹಂಗೆ ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಿಸೋಣ ಅಂತ ಹೋದ್ವಿ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ, ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಸೊ ಎಷ್ಟೊಂದು ಟ್ರಾಫಿಕ್ ಇದೆ ಮತ್ತು ಎಷ್ಟೊಂದು ಜನಗಳಿದ್ದಾರೆ ನೋಡಿ. ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ಕ್ಯೂ ಇದೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ. ಅದಾದಮೇಲೆ ಇಲ್ಲಿ ಕಜ್ಜಿತುರಿ ನಾಗರ ಶೆಡೆ ಅಂತ ಕೊಡ್ತಾರೆ. ಸೊ ಅದನ್ನು ತಗೊಂಡು ನಾನು ಇಲ್ಲಿ ತಗೊಂಡು ಅಲ್ಲಿ ದೇವಸ್ಥಾನದ ಹತ್ರ ಹಾಕಬೇಡಿ ಅಂತ ಹೇಳ್ತಾರೆ. ಉಂಡಿಗೆ ಹಾಕಬಾರ್ದು, ಅಲ್ಲೇ ತೊಗೊಂಡು ಹಾಕಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ತೊಗೊಂಡು ಅಲ್ಲೇ ಉಂಡಿಗೆ ಹಾಕ್ತೆ. ಅದಾದಮೇಲೆ ಇಲ್ಲಿ ಎಳ್ಬತ್ತಿ ಹಚ್ಚಬೇಕಿತ್ತು. ಸೊ ಎಳ್ಬತ್ತಿ ಕೂಡ ಹಚ್ಚಿದಾಯಿತು. ಸೊ ಈ ಪೂಜೆ ಮಾಡಿಸಿದಾಯಿತು ನಮ್ಮ ಆಂಜನೇಯ ಸ್ವಾಮಿಗೆ. ಸೊ ಪೂಜೆ ಮಾಡಿಸಿ ಇವಾಗ ಎಲ್ಲ ಕಡೆ ಹೋಗಬೇಕು. ಅಯ್ಯೋ, ಸಿಕ್ಕಾಪಟ್ಟೆ ರಶ್ ಇತ್ತು. ಎಲ್ಲೆಲ್ಲೂ ಕೂಡ ಫುಲ್ ರಶ್ಶೇ ದೇವಸ್ಥಾನ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಂತೂ ಫುಲ್ ಕ್ಯೂ ನಿಂತ್ಕೊಂಡು ಹೋದ್ವಿ. ಮಿನಿಮಮ್ ಅಂದ್ರೂ ನಾವು 1-1.5 ಗಂಟೆ ಅಲ್ಲೇ ನಿಂತಿದ್ವಿ. ಸೊ ಇದೆಲ್ಲ ಆದಮೇಲೆ ಎಲ್ಲ ಕಡೆ ಫೋಟೋಸ್ಗಳು ತಗೊಂಡು ವೀಡಿಯೋ ಮಾಡಿಕೊಂಡೆ. ಸೊ ದೇವಸ್ಥಾನದ ಒಳಗಡೆ ಯಾವುದು ವೀಡಿಯೋ ಮಾಡಲಿಲ್ಲ. ಸೊ ಮಾಡೋ ಆಗಿರಲಿಲ್ಲ, ಹಾಗಾಗಿ ಒಳಗಡೆ ಯಾವುದು ಮಾಡಲಿಲ್ಲ. ಹೊರಗಡೆ ಮಾತ್ರ ವೀಡಿಯೋ ತೊಗೊಂಡಿದ್ದೀನಿ ಅಷ್ಟೇ. ಹೀಗಿತ್ತು ನಮ್ಮ ಹೊಸ ವರ್ಷದ ದಿನ. ತುಂಬ ಚೆನ್ನಾಗಿ ಅನ್ನಿಸ್ತು. ಫುಲ್ ಡೇ ಹೊರಗಡೆಲೇ ಇದ್ವಿ, 3 ಜನನೂ ಕೂಡ. ಸೊ ಅದು ಫುಲ್ ಖುಷಿ ಆಯಿತು. ಈ ವರ್ಷ ನಮಗೆ ಎಲ್ಲವೂ ಕೂಡ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಕೂಡ ಭಗವಂತ ಕೊಡಲಿ ಅಂತಲೇ ಕೇಳ್ಕೊತೀನಿ. ಅದಾದಮೇಲೆ ಪ್ರಸಾದ ತೊಗೊಳಕ್ಕೆ ಅಂದ್ಬಿಟ್ಟು ನಿಂತಿದ್ವಿ. ಸೊ ಇದು ಲೈನು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಇದೊಂದು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಇನ್ನು ಹೊಳೆ ಹತ್ರ ಹೋಗ್ತಾಯಿದ್ವಿ. ಅಲ್ಲಿ ಮೀನುಗಳಿರುತ್ತಲ್ಲ, ಸೊ ಅಲ್ಲಿ ಹೊಳೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇಲ್ಲಂತೂ ಇನ್ನೂ ರಶ್ ಇತ್ತು. ಸೊ ಅಲ್ಲೆಲ್ಲ ಮುಗಿಸ್ಕೊಬಂದವ್ರು ಇಲ್ಲಿ ಎಕ್ಸಿಬಿಷನ್ ಇತ್ತಲ್ಲ, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ಸೋಕ್ಕೆ ತುಂಬ ಜನ ಬಂದಿರು. ಮತ್ತು ಥಿಂಗ್ಸ್ಗಳು ಕೂಡ ತಗೋತಾ ಇರೋರು ಇದ್ದರು. ತುಂಬ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಈಗ ಆಲ್ರೆಡಿ ನಾವು ಹೋಗ್ತಾ ಇರೋದು 4 ಗಂಟೆ ಆದರೂ ನೋಡಿ ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ. ನಾವು ಫಸ್ಟು ಹೊಳೆ ಹತ್ರ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ಇಟ್ಕೊಂಡೇ ಹೋಗ್ತಾ ಇದ್ದೀನಿ. ಬೈಕು ತಗೊಂಡು ಹೋಗೋದಲ್ಲಿ ತುಂಬ ಹಿಂಸೆ ಆಗುತ್ತೆ, ತುಂಬ ರಶ್ ಇದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ಇದು ತುಂಬ ವರ್ಷದಿಂದ, ಹೆಚ್ಚು ಕಡಿಮೆ 4 ವರ್ಷದಿಂದ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನ. ಹೊಳೆ ಹತ್ರ ಇದೆಯಲ್ಲ, ಅದು ಇವಾಗ ಓಪನ್ ಆಗಿದೆ. ಸೊ ಇಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು. ಪೂಜೆ ಎಲ್ಲ ಕಡೆ ಹಣ್ಣುಕಾಯಿ ಹೊಡೆಸಿ ಪೂಜೆ ಮಾಡಿಸ್ಲಿಲ್ಲ ನಾನು. ಜಸ್ಟ್ ಹೂ ಹಿಂಗೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಬಂದೆ. 1-2 ದೇವಸ್ಥಾನಕ್ಕೆ ಮಾತ್ರ. ಪಾಪ ಮೀನು ನೋಡಲ್ಲಿ, ನೀನೇ ಎಸಿಯೋ. ಪಪ್ಪನ ಕೈ ಹತ್ರ ಇಸ್ಕೊಂಡು ಎಸಿ, ದೂರ ಎಸಿ. ಮೀನು ಎಷ್ಟು ಬರ್ತದೆ ನೋಡಲಿ. ಕೊಡಿ ಕೊಡಿ.
ಇಲ್ಲಿ ಮೀನು ನೋಡೋಕೆ ಬಂದು ಕೂತಿರೋರು ಇವರೆಲ್ಲರೂ ಕೂಡ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ತಿರೋರು ಸ್ವಲ್ಪ ಜನ ಇದ್ದರು. ಸೊ ನೋಡಿ ಎಷ್ಟು ರಶ್ ಇದೆ ಅಂತ ಅಂದ್ಬಿಟ್ಟು. ಇದಾದಮೇಲೆ ನಾವು ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅನ್ನಿಸ್ತು. ಅದಾದಮೇಲೆ ಗೋಬಿ ತಗೊಂಡ್ವಿ. ಸೊ ಗೋಬಿ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅದು ತಿಂದು ಎಕ್ಸಿಬಿಷನ್ನಿಗೆ ಬಂದು ಪಾಪನ ಏನಾದ್ರು ಆಟ ಆಡ್ಸೋಣ ಅಂತ ಅಂದ್ಬಿಟ್ಟು ಅವ್ನು ನೋಡ್ಬಿಟ್ಟು ಫುಲ್ ಖುಷಿ. ಇವತ್ತು ಎಕ್ಸಿಬಿಷನ್ಗೆ ಬಂದಿದ್ವಿ, ಏನಾದ್ರು ಆಟ ಆಡ್ತೀವಿ ಮತ್ತು ಇಲ್ಲೇ ಇರ್ತೀವಿ, ನೈಟ್ ಟೈಮ್ ಜಾಸ್ತಿ ಕರ್ಕೊಂಡು ಹೋಗ್ತಿದ್ದಿದ್ದಲ್ವ. ಸೊ ಅವನು ಇನ್ನೂ ಖುಷಿ ಪಡ್ತಾಯಿದ್ದ. ನೈಟ್ ಆಗಿರೋ ಫುಲ್ ಲೈಟಿಂಗ್ಸ್ ಎಲ್ಲ ಇರ್ತಾಯಿತ್ತು. ಪರವಾಗಿಲ್ಲ, ಇದು ಕೂಡ ಖುಷಿ ಪಟ್ಟ. ಅವನು ಎಕ್ಸಿಬಿಷನ್ ಅಂದ್ರೇ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅವನಿಗೆ. ಸೊ ಒಂದೆರಡು ಕಡೆ ಆಟ ಆಡಿಸಿದ್ವಿ ಅವನನ್ನು. ಅವನಂತೂ ಯಾವುದ್ರಲ್ಲೂ ಕೂಡ ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ. ಸೊ ಇದು ನಾವೇನು ಆಟ ಆಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಫುಲ್ಲು ಕಿರ್ಚಾಡ್ತಿದ್ರು ಅಲ್ಲಿ. ಅದು ಹಂಗಾಗಿ ನಮ್ಮ ಮನೆಯವ್ರು ಆಟ ಆಡೋ ಅಂತಂದ್ರೆ ನನಗೆ ತುಂಬ ಭಯ ಆಯಿತು. ಮತ್ತು ಪಾಪು ಇದ್ನಲ್ವ, ಅವನ್ನ ಎಲ್ಲಿ ಬಿಟ್ಟು ಹೋಗೋದು, ಇಬ್ಬರು ಹೋದರೆ. ಪಾಪು ಇನ್ನೂ ಚಿಕ್ಕವನಲ್ವಾ, ಸೊ ಹಾಗಾಗಿ ಅದಕ್ಕೆ ಹೋಗಲಿಲ್ಲ ಅಷ್ಟೇ. ಏನಾದ್ರು ತಲೆ ಏನಾದ್ರು ಸುತ್ತ ಬಂದುಬಿಟ್ರೆ ಅಂತ ಅಂದ್ಬಿಟ್ಟು ಹೆದ್ರಿಕೊಂಡು ಹೋಗಲಿಲ್ಲ ಅಷ್ಟೇ. ಸೊ ನನಗೂ ಸ್ವಲ್ಪ ಭಯ ಇತ್ತು. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋದಾಗ ಟ್ರೈ ಮಾಡೋಣ ಅಂದ್ಕೊಂಡು ಬಂದ್ವಿ. ಸೊ ಅದಾದಮೇಲೆ ಮತ್ತೆ ಏನಾದ್ರು ತಿನ್ನೋಣ ಅಂತ ಅನ್ನಿಸ್ತು. ಅಲ್ಲಿಂದ ಬಂದ್ವಿ, ಪಾನಿಪುರಿ ಸೆಂಟ್ರಿಗೆ ಬಂದ್ವಿ. ಸೊ ಪಾನಿಪುರಿ ಕೂಡ ತೊಗೊಂಡ್ವಿ. ಪಾನಿಪುರಿ ಟೇಸ್ಟ್ ಮಾಡಿ ಅಲ್ಲಿಂದ ಹೊರಟ್ಬಿಟ್ವಿ ನಾವು. ಬ್ಯಾಕ್ ಇವಾಗ ಮತ್ತೆ 7:30 ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬರೋದಕ್ಕೆ 6 ಗಂಟೆ ಆಗಿತ್ತು. ತುಂಬ ಟೈರ್ಡ್ ಹೋಗಿತ್ತು, ತುಂಬ ರಶ್ ಇತ್ತು, ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಬಂದು ಟೀ ಎಲ್ಲ ಕುಡಿದು ಕೂತು ನಿಂತು ಇಷ್ಟೊತ್ತಾಯಿತು. ಸೊ ಕೇಕ್ ಕಟ್ ಮಾಡಿರಲಿಲ್ವಲ್ಲ, ಸೊ ಕೇಕ್ ಕಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಅವರು ಕೂಡ ಕೇಕ್ ತರೋಕ್ಕೆ ಅಂದ್ಬಿಟ್ಟು ಹೊರಗಡೆ ಹೋದರು. ಸೊ ಕೇಕ್ ತಂದಮೇಲೆ ಕೇಕ್ ಕಟ್ ಮಾಡಿ ಊಟ ಮಾಡಿ ಮಲಗೋದಷ್ಟೇ. ಸೊ ಇನ್ನೇನಿಲ್ಲ, ಕೇಕ್ ಕಟ್ ಮಾಡುವಾಗ ಸಿಗ್ತೀನಿ ನಾನು. ಫ್ರೆಂಡ್ಸ್ ಅದಾದಮೇಲೆ ನೈಟು ಕೇಕ್ ತೊಗೊಬಂದರು. ಸೊ ಬೆಳಿಗ್ಗೆ ಹೋಗಿದ್ರು, ಅದು ರೆಡಿ ಇರಲಿಲ್ವಂತೆ. ಹಾಗಾಗಿ ಸಂಜೆ ಕೊಡ್ತೀವಿ ಅಂತ ಅಂದಿರು. ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಬಂದ್ವಿ. ಅದಾದಮೇಲೆ ಇಷ್ಟೇ ಆಗಿತ್ತು ಫ್ರೆಂಡ್ಸ್ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ನು. ಸೊ ನೈಟ್ ಕೇಕ್ ಕಟ್ ಮಾಡಿದ್ರಿ. ಪರವಾಗಿಲ್ಲ, ಏನು ಮಾಡೋದು, ಅಡ್ಜಸ್ಟ್ ಮಾಡ್ಕೋಬೇಕಿತ್ತಲ್ವ. ಸೊ ರೆಡಿ ಇರಲಿಲ್ಲ, ವೆಯ್ಟ್ ಮಾಡಿ ಅಂದರು. ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಲೇಟ್ ಆಗಿಬಿಡುತ್ತೆ, ಪರವಾಗಿಲ್ಲ ಬನ್ನಿ ಸಂಜೆ ಇಸ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಹೋದ್ವಿ. ದೇವಸ್ಥಾನಕ್ಕೆ ಹೊರಟ್ಬಿಟ್ವಿ. ಅದಾದಮೇಲೆ ಅಲ್ಲಿಂದ ಬಂದು ಕೇಕ್ ಕಟ್ ಮಾಡಿ ಕೇಕ್ ತಿಂದು ಊಟ ಮಾಡಿ ಮಲಗಿಬಿಟ್ವಿ. ಸೊ ನಾನು ನೆಕ್ಸ್ಟ್ ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಸೊ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೂ ಕೂಡ ಯಾವಾಗಲೂ ಖುಷಿ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ಭಗವಂತ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಹೆಚ್ಚೆಚ್ಚು ಸಪೋರ್ಟು ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಮ್ಮ ನ್ಯೂ ಇಯರ್ ಇಷ್ಟೇ ಆಗಿತ್ತು ಫ್ರೆಂಡ್ಸ್. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ. ಸಿ ಯು.